ಕಳೆದ 6 ತಿಂಗಳಿಂದ ದರ್ಶನ್ ಮತ್ತೆ ಪವಿತ್ರ ಗೌಡ ಮಾತಾಡಿರಲಿಲ್ಲ, ಭೇಟಿ ಆಗಿರಲಿಲ್ಲ. ಹೀಗಾಗಿ ದರ್ಶನ್ಗಾಗಿ ಕಾಯ್ತಾ ಇದ್ರು ಪವಿತ್ರ ಗೌಡ ಕೋರ್ಟ್ ಹೊರಗಡೆ ಮತ್ತೆ ಹಾಲ್ನಲ್ಲಿ. ದರ್ಶನ್ ಅವರನ್ನ ಮಾತಾಡೋದಕ್ಕೆ ತುಂಬಾ ಟ್ರೈ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ದರ್ಶನ್ ಅವರ ಮಾತಿಗೆ ಪದೇ ಪದೇ ಬಳಿ ಹೋಗಿದ್ದಂತಹ ಪವಿತ್ರ ಗೌಡ ದರ್ಶನ್ ಅವರ ಟಿವಿಯಲ್ಲಿ ಮಾತನಾಡೋದಕ್ಕೆ ಪದೇ ಪದೇ ಟ್ರೈ ಮಾಡಿದ್ದಾರೆ. ಆದರೆ ದರ್ಶನ್ ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಪವಿತ್ರ ಗೌಡ ಎಷ್ಟೇ ಟ್ರೈ ಮಾಡಿದ್ರು ಮಾತನಾಡೋದಕ್ಕೆ ದರ್ಶನ್ ತಲೆ ಕೆಡಿಸ್ಕೊಂಡಿಲ್ಲ. ಈ ವೇಳೆ ದರ್ಶನ್ ಅವರನ್ನು ನೋಡಿ ಪವಿತ್ರ ಗೌಡ ತುಂಬಾ ಭಾವುಕರಾಗಿದ್ದಾರೆ, ಕಣ್ಣೀರು ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಪವಿತ್ರ ಗೌಡ ದರ್ಶನ್ ಅವರನ್ನು ನೋಡಿ ಕಣ್ಣೀರನ್ನ ಹಾಕಿದ್ದಾರೆ. ದರ್ಶನ್ ಅವ್ರನ್ನ ಮಾತನಾಡೋದಕ್ಕೆ ಟ್ರೈ ಮಾಡಿದ್ರು, ಬಟ್ ದರ್ಶನ್ ಡೋಂಟ್ ಕೇರ್ ಅಂತ ಸುಮ್ಮನೆ ಅವ್ರನ್ನ ಮಾತಾಡ್ಸಕ್ ಕೂಡ ಹೋಗಿಲ್ಲ. ಡೋಂಟ್ ಕೇರ್ ಅಂತ ಹೇಳಿದ್ದಾರೆ ಪವಿತ್ರ ಗೌಡ ಅವರ ಮಾತುಗಳಿಗೆ. ಕಿವಿಯಲ್ಲಿ ಟ್ರೈ ಮಾಡಿದ್ದಾರೆ ಮಾತನಾಡೋದಕ್ಕೆ, ಬಟ್ ನೋ, ಯಾವುದೇ ಕಾರಣಕ್ಕೂ ಅವಕಾಶ ಕೊಟ್ಟಿಲ್ಲ ದರ್ಶನ್. ಹೀಗಾಗಿ ಪವಿತ್ರ ಗೌಡ ಒಂದು ಕ್ಷಣ ವಿಚಲಿತರಾಗಿದ್ದಾರೆ. ಈ ವೇಳೆ ದರ್ಶನ್ ಅವರನ್ನು ನೋಡಿ ಪವಿತ್ರ ಗೌಡ ಭಾವುಕರಾಗಿದ್ದಾರೆ, ಕಣ್ಣೀರನ್ನ ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿ ನಮ್ಮ ಪ್ರತಿನಿಧಿ ಕೊಡ್ತಾ ಇದ್ದಾರೆ. ಸೊ ಅಜಯ್ ಈ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಕೋರ್ಟ್ ಹಾಲ್ನಿಂದ. ನಮ್ಮ ಪ್ರತಿನಿಧಿ ಅಜಯ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಈಗಾಗಲೇ ನಮಗೆ ಕೊಡ್ತಾ ಇದ್ದಾರೆ. ಮಾಹಿತಿಯನ್ನ ಅಜಯ್, ಪವಿತ್ರ ಗೌಡ ಹಾಗೂ ದರ್ಶನ್ ಮುಖಾಮುಖಿ ಆಗಿರ್ತಕ್ಕಂಥದ್ದು, ಅವರು ಕಣ್ಣೀರು ಹಾಕಿರ್ತಕ್ಕಂಥ ವಿಚಾರವನ್ನ ಕೊಟ್ಟಿದ್ದಾರೆ. ಇನ್ನು ಇಂಟ್ರೆಸ್ಟಿಂಗು, ಈಗಾಗಲೇ ಸಹಜವಾಗಿ ದರ್ಶನ್ ಬರ್ತಾರೆ ಅಂದ ತಕ್ಷಣ ಎಲ್ಲೋದ್ರೂ ಕೂಡ ಫ್ಯಾನ್ಸ್ ತುಂಬಾ ಜನಜಂಗ್ಳು ಜಾಸ್ತಿ ಆಗುತ್ತೆ. ಫ್ಯಾನ್ಸ್ ಬರ್ತಾರೆ ದರ್ಶನ್ ನೋಡೋದಕ್ಕೆ. ಕೋರ್ಟಲ್ಲೂ ಕೂಡ ಅದಾಗಿದೆ. ಕೋರ್ಟ್ ಹಾಲ್ಗೆ ದರ್ಶನ್ ಬರ್ತಾರೆ ಅಂತ ಗೊತ್ತಾದ ತಕ್ಷಣ ನಮ್ಮ ಮಾಧ್ಯಮಗಳಲ್ಲಿ ಈ ಸುದ್ದಿ ಪ್ರಸಾರ ಆದ ತಕ್ಷಣ ಕೋರ್ಟ್ ಹಾಲ್ ಬಳಿ, ಕೋರ್ಟ್ ಸುತ್ತಮುತ್ತ ದರ್ಶನ್ ಅಭಿಮಾನಿಗಳು ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ದರ್ಶನ್ ನೋಡೋದಕ್ಕೆ ತುಂಬಾ ಜನ ಬಂದಿದ್ರು. ಆದರೆ ಯಾವುದಕ್ಕೂ ಕೂಡ ಟೈಟ್ ಸೆಕ್ಯೂರಿಟಿ ಇದ್ದ ಕಾರಣಕ್ಕಾಗಿ ಯಾರನ್ನೂ ಕೂಡ ದರ್ಶನ್ ನೋಡೋದಕ್ಕೆ ಒಳಗಡೆ ಬಿಡುವಂತಹ ಒಂದು ಅವಕಾಶ ಇರಲಿಲ್ಲ. ಸೊ ಹೀಗಾಗಿ ಹೊರಗಡೆ ಜನಜಂಗುಳಿ, ದರ್ಶನ್ ಫ್ಯಾನ್ಸ್ ತುಂಬಾ ಜನ ಸೇರಿದ್ರು ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ದರ್ಶನ್ ಕೋರ್ಟ್ಗೆ ಬರ್ಬೇಕಾದ್ರೆ ಆಗ್ಲೇ ದೃಶ್ಯವನ್ನು ನೋಡಿದ್ರಿ ನೀವು, ಸಣ್ಣ ಪ್ರಮಾಣದಲ್ಲಿ ಕುಂಟುತ್ತಾ ಇದ್ರು ದರ್ಶನ್. ಈಗಾಗಲೇ ಈ ಹಿಂದೆ ಮೈಸೂರಿನ ಫಾರ್ಮ್ ಹೌಸ್ನಲ್ಲೂ ಕೂಡ ದರ್ಶನ್ ಕುಂಟ್ಕೊಂಡು ಬರ್ತಾ ಇದ್ರು. ಇಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ದರ್ಶನ್ ಕುಂಟುತ್ತಾ ಬಂದಿದ್ದಾರೆ ಅನ್ನೋ ಒಂದು ದೃಶ್ಯವನ್ನು ನೋಡ್ತಾ ಇರ್ಬೋದು. ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ದರ್ಶನ್ ಸ್ವಲ್ಪ ಕುಂಟ್ಕೊಂಡು ಬಂದಿದ್ದಾರೆ. ನಟ ದರ್ಶನ್ ನಟ ಧನ್ವೀರ್ ಗೌಡ ಸಾಥ್ ಕೊಟ್ಟಿದ್ದಾರೆ. ಸೊ ಕೋರ್ಟ್ನಲ್ಲಿ ಆರೋಪಿ ಆಗಿರ್ತಕ್ಕಂಥ ಏನು ರೇಣುಕಾಸ್ವಾಮಿಯ ಕೊಲೆ ಆರೋಪಿ ಆಗಿರ್ತಕ್ಕಂಥ ಪ್ರದೋಷ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾನೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ನಾವೆಲ್ಲ ಇನ್ನೋಸೆಂಟ್ಸು, ನಾವು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ಅಂತ ಪ್ರದೋಷ್ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥ ಮಾಹಿತಿ ಈಗ ಬರ್ತಾ ಇದೆ. ನಮ್ಮ ಪ್ರತಿನಿಧಿ ಅಜಯ್ ಈ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ದರ್ಶನ್ ಮತ್ತೆ ಪವಿತ್ರ ಗೌಡ ಕೇಸಲ್ಲಿ ಈ ಒಂದು ಪ್ರಕರಣದಲ್ಲಿ ಆರೋಪಿ ಆಗಿರ್ತಕ್ಕಂಥ ಪ್ರದೋಷ್ ಕೂಡ ಕೋರ್ಟ್ಗೆ ಹಾಜರಾಗಿದ್ರು. ಈ ವೇಳೆ ಮಾತನಾಡಿದ್ದಾರೆ ಪ್ರದೋಷ್, ನಾವು ಎಲ್ಲ ಇನ್ನೋಸೆಂಟ್ಸು, ನಾವು ಯಾವುದೇ ರೀತಿಯ ತಪ್ಪನ್ನ ಮಾಡಿಲ್ಲ ಅನ್ನೋ ಒಂದು ಮಾಹಿತಿಯನ್ನ, ಅನ್ನೋ ಒಂದು ಹೇಳಿಕೆಯನ್ನ ಪ್ರದೋಷ್ ನೀಡಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಕೋರ್ಟ್ ಬಳಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆರೋಪಿ ಆಗಿರ್ತಕ್ಕಂಥ ಪ್ರದೋಷ್. ನೀವು ನೋಡ್ತಿದ್ರೆ ಅಷ್ಟು ದೃಶ್ಯವನ್ನು ನೋಡ್ತಾ ಇದ್ದೀರಾ ನೀವು. ದರ್ಶನ್ ಕೋರ್ಟ್ಗೆ ಬಂದಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಾ ನೀವು. ಕೋರ್ಟ್ಗೆ ಬರ್ತಾ ಇರತಕ್ಕಂಥ ದೃಶ್ಯಗಳು. ಮತ್ತೊಂದು ದೃಶ್ಯದಲ್ಲಿ ಈಗಾಗಲೇ ಈ ಹಿಂದೆ ನಮಗೆ ನೀವೆಲ್ಲರಿಗೂ ಗಮನಿಸಿದ್ರೆ ಪವಿತ್ರ ಗೌಡ ಜೈಲಿಂದ ಹೊರಗಡೆ ಬಂದ ತಕ್ಷಣ ದೇವಸ್ಥಾನಕ್ಕೆ ಹೋಗಿದ್ರು. ದೇವಸ್ಥಾನದಲ್ಲಿ ಹೋಗಿ ಅಲ್ಲೇ ಪ್ರಾಯಶ್ಚಿತ್ತ ಪಶ್ಚಾತ್ತಾಪದ ಸ್ನಾನವನ್ನು ಕೂಡ ಮಾಡಿದ್ರು. ಇದೇ ಕಾರಣಕ್ಕಾಗಿ ಏನೋ ಗೊತ್ತಿಲ್ಲ, ಪವಿತ್ರ ಗೌಡ ಅವರು ಈಗಾಗಲೇ ಹೊರ ರಾಜ್ಯಗಳಿಗೆ ಹೋಗಿ ಅಲ್ಲಿ ದೇವರ ದರ್ಶನವನ್ನು ಪಡೆಯೋದಕ್ಕೆ ಅವಕಾಶ ಕೊಡಿ ಅಂತ ಅನುಮತಿಯನ್ನು ಕೋರಿದ್ದಾರೆ. ಕೋರ್ಟ್ ಬಳಿ ಅರ್ಜಿಯನ್ನು ಕೂಡ ಹಾಕಿದ್ದಾರೆ. ಬಟ್ ಕೋರ್ಟ್ ಇದಕ್ಕೆ ಅವಕಾಶ ಕೊಡುತ್ತಾ ಇಲ್ವಾ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಕೇವಲ ಪವಿತ್ರ ಗೌಡ ಮಾತ್ರ ಅಲ್ಲ, ನಟ ದರ್ಶನ್ ಕೂಡ ಈ ಒಂದು ವಿಚಾರದಲ್ಲಿ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ದಾರೆ, ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಹೊರ ರಾಜ್ಯಕ್ಕೆ ಹೋಗಬೇಕು, ಹೊರ ರಾಜ್ಯಗಳ ದೇವಸ್ಥಾನಗಳ ಭೇಟಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಟ ದರ್ಶನ್ ಅರ್ಜಿಯನ್ನು ಹಾಕಿದ್ದಾರೆ. ಮತ್ತಷ್ಟು ದೃಶ್ಯ ನೋಡ್ತಾ ಇದ್ದಾರೆ ನೀವು ಗ್ಯಾರಂಟಿ ನ್ಯೂಸ್ನಲ್ಲಿ. ದರ್ಶನ್ ಬರ್ತಿರ್ತಕ್ಕಂಥ ದೃಶ್ಯಗಳು, ಕಾರಿಂದ ಇಳಿದು ಕೋರ್ಟ್ ಹಾಲ್ಗೆ ಬರ್ತಾ ಇರ್ತಕ್ಕಂಥ ದರ್ಶನ್ ದೃಶ್ಯಗಳನ್ನ, ಪೂರ್ಣ ಪ್ರಮಾಣದ ದೃಶ್ಯಗಳನ್ನ ನೀವು ಗ್ಯಾರಂಟಿ ನ್ಯೂಸ್ನಲ್ಲಿ ನೋಡ್ತಾ ಇದ್ದೀರಾ. ದರ್ಶನ್ ಕಾರ್ ಬಂತು, ಆ ಕಾರಿಂದ ದರ್ಶನ್ ಬರ್ತಾರೆ. ಈಗ ದರ್ಶನ್ ಜೊತೆಗೆ ನಟ ಧನ್ವೀರ್ ಗೌಡ ಕೂಡ ಇರ್ತಕ್ಕಂಥ ದೃಶ್ಯಗಳನ್ನ ನೀವು ನೋಡ್ತಾ ಇರ್ಬೋದು. ನಟ ದರ್ಶನ್
ಕೋರ್ಟ್ ಹಾಲ್ಗೆ ಬಂದಂತಹ ದೃಶ್ಯಗಳಿದು. ನಟ ದರ್ಶನ್ ಅವರ ಕಾರ್ ಅದು. ಆ ಕಾರಿಂದ ನಟ ದರ್ಶನ್ ಮತ್ತೆ ಧನ್ವಿ ಗೌಡ ಇಬ್ರು ಕೂಡ ಕಾರಿಂದ ಇಳಿದು ಕೋರ್ಟ್ ಹಾಲ್ಗೆ ಬರ್ತಿರ್ತಕ್ಕಂಥ ದೃಶ್ಯಗಳಿದು. ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ನಲ್ಲಿ.